ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ಮಧ್ಯಾಹ್ನ 4 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಅರ್ಕಲಗೂಡಿಗೆ ಸ್ವಲ್ಪ ಕೆಲಸ ಆಯಿತು, ಆಫೀಸಿಗೆ ಬಂದಿದೆ, ಏನೋ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಹಾಗಾಗಿ ಅದನ್ನು ಕೊಟ್ಬಿಟ್ಟು ತುಂಬ ಹಸುವಾಗ್ತಿತ್ತು ಅಂತ ಹೇಳಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಇಲ್ಲೇ ಬಸ್ ಸ್ಟಾಪ್ ಹತ್ರ ಒಂದು ಕಬ್ಬಿನ ಜ್ಯೂಸ್ ಇದೆ, ಅಲ್ಲಿ ಕುಡ್ಕೊಂಡು ಮತ್ತೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ದೆ. ನಾನು ಅರ್ಕಲಗೂಡಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಹಾಗೆ ಅಂಗನವಾಡಿಗೆ ಚೀಲಗಳೆಲ್ಲ ಕೊಡಬೇಕಿತ್ತು ಆ್ಯಂಡ್ ಇನ್ಫಾರ್ಮೇಷನ್ ಏನೋ ಕೊಡಬೇಕಿತ್ತು ನಮ್ಮ ಮೇಡಮ್ಗೆ. ಹೋಗಿದ್ದೆ. ಇವಾಗ ಟೈಮ್ ಬಂದು 5 ಗಂಟೆ ಗೈಸ್. ಬಸ್ಸಿಲ್ಲ, ನಂಗೆ 5:15 ಬಸ್ ಇರೋದು. ಅರಕಲಗೂಡಿಂದ ಒಂದು 5 ಮಿನಿಟ್ಸ್ ಆಯಿತು, ಕೂತಿದ್ದೀನಿ. ಬಸ್ ಬಂದ ತಕ್ಷಣ ಹೋಗೋಣ. ಬಂದೆ, ರಾಮನಾಥ್ಪುರಕ್ಕೆ ಬಂದೆ. ಹಾಗೆ ಒಂದು ಚಾಕ್ಲೇಟ್ ತೊಗೊಬಂದಿದ್ದೆ. ತುಂಬ ದಿನ ಆಗಿತ್ತು ನಾನು ಚಾಕ್ಲೇಟ್ ತಿಂದು. ಕಾಸ್ಟ್ಲಿನೇ, ಏನು ಮಾಡೋಕ್ಕಾಗುತ್ತೆ, ಇರೋದೊಂದು ಜೀವನ, ಉಂಡು ತಿಂದು ಸಾಯೋಣ ಅಂತ ಹೇಳ್ತಿರ್ತೀರಲ್ವ. ಹಾಗಾಗಿ ನನಗೋಸ್ಕರ ನಾನೇ ಚಾಕ್ಲೇಟ್ ತೊಗೊಂಡೆ ಗೈಸ್. ಎಲ್ರಿಗೂ ಅವ್ರ ಹುಡುಗ ಅಥವಾ ಅವರ ಹಸ್ಬೆಂಡು, ಫಿಯಾನ್ಸಿ ಏನಂತೀರ, ಅವರು ಚಾಕ್ಲೇಟ್ ತೊಗೊಂಡ್ರೆ ನನಗೆ ನಾನೇ ಚಾಕ್ಲೇಟ್ ತೊಗೊಂಡು ತಿನ್ನೋ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನು ಕಾಸ್ಟ್ಲಿ ಚಾಕ್ಲೇಟ್ ತೊಗೊಂಡು ತಿಂತಾ ಇದ್ದೀನಿ ಗೈಸ್. ಅದಕ್ಕೆ ಇಷ್ಟೊಂದು ಕಾಸ್ಟ್ಲಿದ್ದು ತೊಗೊಂಡಿದ್ದೀರ ಅಂತ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ರೆ ಒಂದಿಬ್ಬರು ಕೇಳಿದ್ರು, ಯಾರು ಕೊಡಿಸಿದ್ದು ಇದನ್ನು, ಯಾರು ಚಾಕ್ಲೇಟ್ ಕೊಡಿಸಿದ್ದು ಅಂತ. ಯಾಕಪ್ಪ ಅಂದರೆ ಜನ ಸ್ಟೇಟಸ್ ತೊಗೊಬಿಟ್ರೆ ಏನೋ ಲವರೇ ಇರಬೇಕಾ ಅಥವಾ ಬಾಯ್ ಫ್ರೆಂಡೇ ಇರಬೇಕಾ ಚಾಕ್ಲೇಟ್ ಕೊಡ್ಸೋಕ್ಕೆ, ನಮಗೆ ನಾವು ಚಾಕ್ಲೇಟ್ ತೊಗೊಬೋದಲ್ವ ಗೈಸ್. ನಾನು ತುಂಬ ಕಡಿಮೆ ಚಾಕ್ಲೇಟ್ ತಿಂದಿದ್ದು. ನಮಗೆ ಸಂತು ಅವರು ತಂದು ಕೊಡ್ತಿದ್ರು ಮದುವೆ ಫಿಕ್ಸ್ ಆದಾಗ ಚಾಕ್ಲೇಟ್ಸು. ಅದೆಲ್ಲ ಒಂದು ಸ್ವಲ್ಪ ನೆನಪಾಯಿತು ನನಗೆ. ಸೀಟ್ ಸಿಗಲಿಲ್ಲ, ಬಸ್ ಫುಲ್ ರಶ್ ಆಗಿತ್ತು. ನಿಂತ್ಕೊಂಡೆ, ಕೆರಳಾಪುರ ತನಕ ನಿಂತ್ಕೊಂಡೆ. ಕೆರಳಾಪುರದಲ್ಲಿ ಸೀಟ್ ಸಿಕ್ತು, ಅದಾದಮೇಲೆ ಕೂತ್ಕೊಂಡೆ. ಒಂಥರ ಮೋಡನೂ ಆಗಿತ್ತು, ಮಳೆ ಬರೋ ಥರ. ಅಷ್ಟು ಏನು ಈ ಕಡೆ ನಮ್ಮ ಸೈಡು ಮಳೆ ಇಲ್ಲ. ಆ್ಯಂಡ್ ಹಸ್ವಾಗ್ತಿತ್ತು ಅಂತ ಹೇಳಿ ನಾನು ಚಾಕ್ಲೇಟ್ ತೊಗೊಂಡಿದ್ನಲ್ವ, ಅದನ್ನ ಆರಾಮಾಗಿ ಫೋನಲ್ಲಿ ನನ್ನ ಕಾಲ್ ಬಂದಿತ್ತು, ಕಾಲಲ್ಲಿ ಮಾತಾಡಿಕೊಂಡು ಇನ್ನೊಂದು ಆಫೀಸ್ ಫೋನಲ್ಲಿ ವೀಡಿಯೋ ಮಾಡಿಕೊಂಡು ಚಾಕ್ಲೇಟ್ ತಿನ್ಕೊಂಡು ಬಂದೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದೆ. ಆದರೆ ಬಟ್ ಕೃತಿಗೆ ಸ್ವಲ್ಪ ಇರಲಿ ಅಂತ ಕೃತಿಗೆ ಎತ್ತಿ ಇಟ್ಕೊಂಡಿದ್ದೆ. ಅವಳಿಗೆ ಜ್ವರ, ಕೊಡಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಬ್ಯಾಗಲ್ಲಿ ಸ್ವಲ್ಪ ಎತ್ತಿ ಇಟ್ಕೊಂಡೆ. ನಾನು ಸ್ವಲ್ಪ ತಿಂದ್ಬಿಟ್ಟು ಒಂದು 6:25 ಸಾಲಿಗ್ರಾಮ ಬಂದೆ. ಇವಾಗ ನಾವು ಅಪ್ಪಾಜಿ ಕಾಲ್ ಮಾಡಿದೆ, ತಂದ್ರೆಲಿದ್ದೀನಿ, ತಂದರೆ ಏನಾದರೂ ಬಸ್ ಬಂದರೆ ಬಾ ಅಂತು. ಈಗ ತಂದರೆ ಬಸ್ ಬಂದರೆ ತಂದರೆ ಹೋಗೋಣ, ಇಲ್ಲ ನಮ್ಮ ಮುಂದೂರವ್ರದ್ದು ಯಾವುದಾದ್ರೂ ಬೈಕ್ ಸಿಕ್ಕಿದ್ರೆ ಮುಂದೂರಿಗೆ ಹೋಗೋಣ. ನೋಡೋಣ ಏನು ಸಿಗುತ್ತೋ ಗೊತ್ತಿಲ್ಲ. ಈಗ ಜಸ್ಟ್ ಬಂದು ನಿಂತಿದ್ದೀನಿ. ಹಸಿವು ಆಗ್ತಿತ್ತು ಅಂತೇಳಿ ನನ್ನ ಹತ್ರ ಚಾಕ್ಲೇಟ್ ಇತ್ತು, ಚಾಕ್ಲೇಟ್ ಎಲ್ಲ ತಿನ್ಕೊಂಡೆ. ಕೃತಿಗೆ ಸ್ವಲ್ಪ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಅವ್ಳಿಗೆ ಕೊಡಬಾರ್ದು, ಬಟ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ಎಲ್ಲ ಫುಲ್ ನಾನೇ ತಿನ್ಕೊಂಬಿಟ್ಟೆ. ಸ್ವಲ್ಪ ಕೃತಿಗೆ ಅಂತೇಳಿ ಇಟ್ಕೊಂಡಿದ್ದೀನಿ. ಪಾಪ ನನ್ನ ಮಗಳಲ್ವಾ, ಅವಳು ತಿನ್ಬೇಕಲ್ವಾ ಅಂತ ಹೇಳಿ. ನನ್ನ ತಂಗಿ ಬೆಂಗ್ಳೂರಿಗೆ ಹೋಗಿದ್ದಾಳೆ ಗೈಸ್. ಸೊ ಅವಳು ವ್ಲಾಗ್ ನೋಡಬೇಕು. ಅವಳು ಬೆಂಗಳೂರಲ್ಲೆಲ್ಲ ಯಾವ ರೀಸನ್ಗೆ ಹೋಗಿದ್ದಾಳೆ, ಏನು ಮಾಡ್ತಾಳೆ, ಅದೆಲ್ಲ ಮುಂಚೆ ನನ್ನ ವ್ಲಾಗಲ್ಲೇ ನೋಡ್ತಿದ್ರಿ ಪ್ರತಿಯೊಂದು ಅಪ್ಡೇಟ್ಸ್. ಇವಾಗ ಅವಳು ಚಾನಲ್ ಓಪನ್ ಮಾಡಿರೋದ್ರಿಂದ ಅವಳದ್ದು ಏನಿದೆ ಅಪ್ಡೇಟ್ಸ್ಗಳೆಲ್ಲ ಅವಳ ಚಾನಲಲ್ಲೇ ನೀವು ಹೋಗಿ ನೋಡಬೇಕಾಗತ್ತೆ. ನೋಡಿ ಗೈಸ್, ಇವಾಗ ನೋಡೋಣ, ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೊಡೋಕೆ ದುಡ್ಡಿಲ್ಲ, ನಮ್ಮ ಅಪ್ಪಾಜಿ ಹತ್ರ ದುಡ್ಡು ಇಸ್ಕೊತಾ ಇದ್ದೀನಿ. 10 ರೂಪಾಯಿ ಇದ್ರೆ ಕೊಡು. ಇಲ್ವಾ ನೋಡಿ, ಫೋನ್ಪೇ ಗೈಸ್, ಕ್ಯಾಶ್ ಇಲ್ಲ. ಅದಕ್ಕೆ ಅಪ್ಪಾಜಿ ಹತ್ರ ಕೇಳಿದ್ದೆ. ಹಣ ತಗೊಳ್ಳಿ ಅಣ್ಣ, ಒಂದೇ ಅದೇ ಅದರಲ್ಲೇ ಇರ್ತೀನಿ ಬಾ ಅಂತ ಅಂದಿತ್ತು. ಆಟೋ ಸಿಕ್ತಾ, ಆಟೋಗೆ ಬಂದು ಆಮೇಲೆ ಫೋನ್ ಮಾಡಿದೆ, ಬೇಗ ಬಾ ಸ್ಟ್ಯಾಂಡ್ಗೆ, ಎಲ್ಲಿದೆಯಾ ಅಲ್ಲಿಗೆ, ಯಾಕಂದರೆ ನಂಗೆ ಆಟೋ ಕೊಡೋಕ್ಕೆ ದುಡ್ಡಿಲ್ಲ ನನ್ನ ಹತ್ರ ಅಂತ. ನಮ್ಮ ಅಪ್ಪಾಜಿ ಇಲ್ಲಿ ದೇವಿ ತಂದ್ರಲ್ಲಿ ಗದ್ದೆ ಮಾಡ್ಕೊಂಡೈತೆ ಗೈಸ್, ಭತ್ತ ಬೆಳೆಯೋಕ್ಕೆ. ಆಲ್ಮೋಸ್ಟ್ಲಿ ನೋಡಿ, ಇದು ನಮ್ಮದೇ ಬಕೆಟ್ ಎಲ್ಲ ಗೊಬ್ಬರ ಹಾಕ್ತಿತ್ತು ಅನ್ನಿಸ್ತದೆ. ತಜ್ನಿ ಹೆಚ್ಚೈತೆ ಗದ್ದೆಗೆ, ಹಾಗಾಗಿ ಮೋಸ್ಟ್ಲಿ ಗೊಬ್ಬರ ಏನೋ ಹಾಕ್ತಿತ್ತು ಅನಿಸುತ್ತೆ. ಇವಾಗ ಮಮ್ಮ ಡ್ಯಾಡಿ ಅಲ್ಲೋಗಿದ್ದಾರೆ ಅಂಗಡಿಗೆ, ಹಾಲು ಏನೋ ತಗೊಬರೋಕ್ಕೇನೋ ಹೋಗಿದ್ದಾರೆ ಅನಿಸುತ್ತೆ. ಇವಾಗ ಮನೆಗೆ ಹೋಗೋಣ. ಇನ್ನೊಂದು 5 ನಿಮಿಷದಲ್ಲಿ ಮನೇಲಿರ್ತೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನಿಮ್ಮ ಕೈಗೆ ಸಿಗ್ತೀನಿ. ನನ್ನ ಹೊಟ್ಟೆ ಡುಮ್ಮಿ ಆಗದಾ ನೋಡಿ ಗೈಸ್. ಕೃತಜ್ಞಗೆ ಇರೋ ಬರೋ ಬುಕ್ಸು ಎಲ್ಲ ಕೊಟ್ಟು ಕಳಿಸ್ಬೇಕಂತೆ. ರ್ಯಾಪರ್ ಹಾಕಿ ಸ್ಟಿಕ್ಕರ್ ಅಂಟಿಸಿ ಬರೀಬೇಕಿತ್ತು. ಅವ್ರ ಕ್ಲಾಸ್ ಟೀಚರ್ ಬೆಳಗ್ಗೆ ಕಾಲ್ ಮಾಡಿದರು, ಬರೆಸ್ಬೇಕಿತ್ತು ಮೇಡಮ್, ಇವಾಗ ತಂದು ಕೊಡ್ತೀರಾ ಅಂತ. ಇಲ್ಲ ಮೇಡಮ್, ನಾನು ಡ್ಯೂಟಿಲಿ ಇದ್ದೀನಿ, ರಾಮನಾಥ್ಪುರದಿಂದ ಮುಂದೆ, ಬೆಳಗ್ಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ. ಬಂದೆ ಚಿನ್ನಮ್ಮ, ಬಂದು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ತಲೆ ಎಲ್ಲ ಬಚ್ಕೊಂಡೆ. ಅಯ್ಯಪ್ಪ, ಯಾಕೆ ಚಿನ್ನ ಚಾಂದ ಮೇಲೆ ಸರಿ ಬುಕ್ ಎತ್ಕೊ. ನೋಡಿ ಹೆಂಗೆ ಎದುರಿಸ್ತಾಳೆ ಚಿನಿ ಮಗಳು. ಆಮೇಲೆ ಹೋದ್ಲು ಬಂಗಾರ, ಯಾವ್ರಿಗೆ ಹೋದ್ಲು? ಬಾಯಿಲಿಗೆ ಈ ಮನೆಗೆ ಬಾ, ಲಜ್ಜಿ ಟಿವಿ ನೋಡ್ತಾ ಇದೆ. ಇಬ್ರು ಕೂತ್ಕೊಂಡು ಹಾಕೋಣ.
ಬ್ಯಾಗಲ್ಲಿರೋದು ತಗೊಂಡು ಹೂವಾ ನೀ ಯಾಕನೇ ಹಂಗೆ ಮಾತಾಡ್ತಿದ್ಯಾ ನೋಡಿ ಫ್ರೆಂಡ್ಸ್ ಹೆಂಗೆ ಮಾತಾಡ್ತಾವಳೆ ಯಪ್ಪ ದನ ಅದ್ಲಿಸ್ತಾವಳ ನನ್ನ ಬ್ಯಾಗಲ್ಲಿರೋ ಬುಕ್ ತಗೊಬ್ರಾಗು ಅವಕು ರ್ಯಾಪರ್ ಹಾಕನ ಹೋಡು ತಗೊಬಾ ಹೋಗು ಎಷ್ಟು ಬುಕ್ಸ್ಗೀಗ ರ್ಯಾಪರ್ ಹಾಕಬೇಕು 1 ಅವರ್ ಆಯ್ತದೋ ಏನು ರ್ಯಾಪರ್ ಹಾಕೋದು ಬನ್ನಿ ರ್ಯಾಪರ್ ಹಾಕೋಣ ಕೊಡೋ ರ್ಯಾಪರ್ ಈ ಕಡೆಗೆ ಚಿನ್ನು ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ರು ಎಲ್ಲ ಕವರ್ ಒಳಗಡೆ ಅದು ನೋಡು ಐತೆ ನೋಡ್ಚಿನ ಪೆನ್ಸಿಲು ರ್ಯಾಪರು ಸ್ಟಿಕ್ಕರ್ಸು ಎಲ್ಲನೂ ಕೊಟ್ಟಿದ್ರು ಕತೆ ಇದು ರಂಡಿಲ್ಲಪ್ಪ ನೋಡು ಎಲ್ಲ ಹಾಲ್ಗೆ ಎತ್ಕೊಬಂದು ನಮ್ಮಮ್ಮ ಅಪ್ಪಾಜಿ ಟಿ ವಿ ನೋಡ್ತಾ ಇದ್ರು ನಾನು ರ್ಯಾಪರ್ ಹಾಕೋಣಂತ ಟ್ರೈಪೋಡು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಗೈಸ್ ಅದು ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ನಾನು 3 ತಿಂಗಳು 4 ತಿಂಗಳೇ ಆಯಿತು ಟ್ರೈಪೋಡ್ ಯೂಸ್ ಮಾಡ್ತಾ ಇಲ್ಲ ಕೃತಿಗೆ ವೀಡಿಯೋ ಮಾಡು ಮಗಳು ಅಂತ ಕೊಟ್ಟರೆ ನೀಟಾಗಿ ವೀಡಿಯೋನೇ ಮಾಡಿಲ್ಲ ಈ ಥರ ವೈಟ್ ಕಲರ್ ರ್ಯಾಪರ್ ಕೊಟ್ಟಿದ್ದಾರೆ ನಾನು ಕೂಡ ನನ್ನ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕೋಬೇಕು ತೊಗೊಂಡೋಗಿ ಎಲ್ಲ ರ್ಯಾಪರ್ ಹಾಕಿ ನೀಟಾಗಿ ಮೇಂಟೈನ್ ಮಾಡಬೇಕು ನನ್ನ ಬುಕ್ಸು ಕೂಡ ಗೊತ್ತಾಯ್ತಲ್ವ ನನ್ನ ಬುಕ್ಸು ಅಂದರೆ ಯಾವುದು ಅಂತ ಹೇಳಿ ನೀಟಾಗಿ ಹಾಕ್ತಾಯಿದ್ದೀನಿ ಹೆಚ್ಚು ಕಮ್ಮಿ ನಾನು 7:15 ಸ್ಟಾರ್ಟ್ ಮಾಡಿದಳು 9:15 ಮುಗಿಸಿದ್ದೀನಿ ಗೈಸ್ ರ್ಯಾಪರ್ ಹಾಕೋದನ್ನು ನಿಜವಾಗ್ಲೂ ಇಷ್ಟೊತ್ತಾಗುತ್ತೆ ಅಪ್ಪ ದೇವರೇ ಬ್ಯಾಕ್ ಪೇಯ್ನ್ ಎಲ್ಲ ಬಂದುಬಿಡ್ತು ನನಗೆ ನಮ್ಮಮ್ಮ ಆಮೇಲಿಂದ ಹಾಕೊಡಿವೆ ಬಂದು ಊಟ ಮಾಡು ಅಂತ ಅಂದರೂ ಕೇಳಲಿಲ್ಲ ಯಾಕಂದರೆ ಊಟ ಮಾಡಿದ್ರೆ ನನಗೆ ನಿದ್ದೆ ಬರ್ತವೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು 9:30 ತನಕ ಕೆಲಸ ಮಾಡಿ ಅದ್ರ ಮಧ್ಯೆ ನಂದೇನೋ ರಿಪೋರ್ಟ್ ಹೇಳಬೇಕಿತ್ತು ಆ ರಿಪೋರ್ಟ್ ಹೇಳ್ಬಿಟ್ಟು ಬಂದು ಅದಾದಮೇಲೆ ಹೋಗಿ ಊಟ ಮಾಡಿಬಿಟ್ಟು ಕೃತ ಜೊತೆ ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ಬಿಟ್ಟು ಅವಳನ್ನ ಮಲಗಿಸ್ದೆ ನನ್ನ ತಂಗಿ ಇದ್ದಿದ್ದು ನನ್ನ ತಂಗಿ ಹತ್ರ ಹೋಗಿರೋಳು ಅವಳು ಬೇರೆ ಇಲ್ವಲ್ಲ ನನ್ನ ಹತ್ರನೇ ಬಂದು ಸುಮಾರು ಹೊತ್ತು ಅವಳನ್ನೆಲ್ಲ ಮಲಗಿಸಿ ನಾನೊಂದು ಸ್ವಲ್ಪ ಫೋನೆಲ್ಲ ನೋಡಿಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟೇ ಆಗೋಯಿತು 11:30 ಮೇಲೆ ಆಗೋಯಿತು ನಾನು ಫೋನ್ ನೋಡ್ಕೊಂಡು ಕೂತಿದ್ದೆ ಬಟ್ ಯಾವುದೇ ರೀತಿಯಾದ ವೀಡಿಯೋ ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಏನು ಮಾಡ್ತಾಯಿಲ್ಲ ಫುಲ್ಲು ಸೋಂಬೇರಿ ಆಗೋಗಿದ್ದೀನಿ ಕೃತಿಗೆ ಹಾಯ್ ಹೇಳು ಅಂದರೆ ನೋಡಿ ಹೇಗೆ ಹೇಳ್ತಾಳೆ ಹಾಯ್ ಅನ್ನೋದು ಮತ್ತೆ ಗದ್ದದ ಮೇಲೆ ಕೈ ಇಟ್ಕೊಳ್ಳೋದು ಆ ಥರನೇ ಮಾಡ್ತಾಯಿದ್ದಾಳೆ ಅದೇ ಮಕ್ಕಳು ದೊಡ್ಡವರಾಗ್ತಾರೆ ಸೈಲೆಂಟ್ ಆಗ್ತಾರೆ ಅಂದ್ರಲ್ಲ ಹಾಗೆ ಕೃತಜ್ಞ ಯಾವ ವಿಚಾರದಲ್ಲೂ ಸೈಲೆಂಟ್ ಆಗಿಲ್ಲ ವೀಡಿಯೋದಲ್ಲಿ ಮಾತಾಡ್ತಿದ್ಲಲ್ಲ ಆ ವಿಚಾರದಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ವೀಡಿಯೋಗೆ ಬರ್ತಾ ಇಲ್ಲ ಅವಳು ಇವಾಗಲೇ ಹಿಂಗೆ ಇನ್ನೊಂದು 2-3 ವರ್ಷ ಹೋದರೆ ಅವಳಂತೂ ನನ್ನ ವ್ಲಾಗಲ್ಲಿ ಕಾಣಿಸೋದೇ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಪಿನ್ ಹೊಡಿಬೇಕಿತ್ತು ಗೈಸ್ ಪಿನ್ ಹೊಡೆಯೋದು ಇತ್ತು ಬಟ್ ಪಿನ್ ಖಾಲಿಯಾಗಿತ್ತು ನನಗಿಲ್ಲಿ ಸಿಗುತ್ತಾ ಅಂತ ಡೌಟು ನನ್ನ ಫ್ರೆಂಡ್ಗೊಬ್ಳು ಕಾಲ್ ಮಾಡಿದೆ ಆಮೇಲಿಂದ ನಮ್ಮ ಬೀದಿಲೇ ಒಂದು ಕೆಳಗಡೆ ಅಂಗಡಿ ಇದೆಯಲ್ಲ ಅಲ್ಲಿ ಅಪ್ಪಾಜಿನೂ ಕೃತಜ್ಞನೂ ಅಷ್ಟೊತ್ತಿನಲ್ಲೇ ಹೋಗಿ ಪಿನ್ ಹೊಡೆಯೋದನ್ನು ತೊಗೊಬಂದರು ಪಿನ್ ಹೊಡೆಯೋದಿಲ್ಲ ಅಂದರೆ ಇವತ್ತು ಕೂಡ ಅದನ್ನು ಪಿನ್ ಹೊಡೆದು ಇದು ಮಾಡೋಕ್ಕಾಗ್ತಾ ಇರಲಿಲ್ಲ ಸಿಕ್ತು ಹೇಗೋ ನಮ್ಮೂರ ಅಂಗಡಿಲೇ ಚಿಲ್ಲರೆ ಅಂಗಡಿಲೇ ಸಿಕ್ತು ಹೋಗಿ ಅದನ್ನು ತೊಗೊಬಂದರು ಅದನ್ನು ಹಾಕೊಂಡು ಎಲ್ಲ ಮಾಡಿದೆ ಕೃತಜ್ಞ ಊಟ ಮಾಡಲ್ಲ ಅಂತೇಳಿ ಹಠ ಮಾಡ್ತಿದ್ಲು ಅದಕ್ಕೋಸ್ಕರ ನಮ್ಮಮ್ಮ ಬೈತಾ ಇತ್ತು ನಾನು ಬೇರೆ ರೂಮ್ಗೆ ಹೋದಾಗ ಫೋನ್ ಕೊಡು ಅಂತ ಅಂದ್ಲು ಅಂದ್ಬಿಟ್ಟು ಒಂದು 2 ಹೊಡೆದಾಗ ಮನಸ್ಕೊಂಡ್ ಆವಾಗ ನಮ್ಮಮ್ಮ ಹೋಗಿ ಎತ್ಕೊಬಂದು ಇಲ್ಲಿ ಅಮ್ಮನ ಹತ್ರ ಮಲಗಿಸ್ಕೊತು ನಾನು ಫಸ್ಟ್ ಮಲಗಿಸ್ತಾ ಇದ್ದೆ ಇವಳು ಯಾವಾಗ ಫೋನ್ ಕೇಳೋದು ನನಗೆ ಸಿಟ್ಟು ಹತ್ಬಿಡ್ತು ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮನಸ್ಕೊಂಬಿಟ್ಲು ಮತ್ತೆ ನಾನು ಕೆಲಸ ಆಯಿತು ಅಂದ್ಬಿಟ್ಟು ಹೇಳಿ ಬಂದೆ ಆಮೇಲಿಂದ ಅಮ್ಮ ಬಂದು ಮಲ್ಕೊಂಡು ಮತ್ತೆ ಕರ್ಕೊಬಂದು ನಾನು ರೂಮಿಗೆ ಮಲಗಿಸ್ಕೊಂಡೆ ಕೃತಂದು ನಂದು ಹೀಗೆ ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ಆಡ್ತಾ ಇರ್ತೀವಿ ಇಬ್ಬರು ಸೇರಿಕೊಂಡು 40 ಕೂತ್ಕೊಂಡೋಳು 9:15 ಎದ್ದಿದ್ದೀನಿ ಅದ್ರ ಮಧ್ಯ 1/4 ಗಂಟೆ ನಂದು ಡ್ಯೂಟಿದು ಏನೋ ಒಂದು MPR ರಿಪೋರ್ಟ್ ಹೇಳಬೇಕಾಗಿತ್ತು ಪ್ರತಿ ತಿಂಗಳು ಅದೊಂದು ಹೇಳಬೇಕಾಗತ್ತೆ ರಿಪೋರ್ಟು ಮಾಡ್ಕೊಂಡು ಕೊಡಬೇಕು ಅದೊಂದು ಹೇಳಿರಲಿಲ್ಲ ನಾನು ಅದೇನೋ ಇರುತ್ತೆ ಅದ್ರ ಬಗ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಬೇಡ ಅದನ್ನು ಹೇಳೋಕ್ಕೆ ಅಂದ್ಬಿಟ್ಟು ಅವಾಗ 1/4 ಗಂಟೆ ರೂಮ್ಗೆ ಎದ್ದು ಹೋದೆ ಮತ್ತೆ ಬಂದು ಕೂತ್ಕೊಂಡಳು ನಾನು ಊಟನೂ ಮಾಡಿಲ್ಲ ಅಮ್ಮ ಅಪ್ಪಾಜಿ ಎಲ್ಲ ಊಟ ಮಾಡಿದ್ರು ಕೃತಂಗೂ ಅಮ್ಮ ಊಟ ಮಾಡಿಸ್ತು ಕರೀತು ನಂಗೆ ಊಟ ಮಾಡಿಬಿಟ್ರೆ ಹಿಂಗೆ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಲ್ಲ ಅದಕ್ಕೆ ಫುಲ್ಲು ಅವ್ರದ್ದೊಂದು 16 ಅಥವಾ 20 ಬುಕ್ಸ್ಗೆ ಎಲ್ಲ ರ್ಯಾಪರ್ ಹಾಕಿ ಸ್ಟಿಕ್ಕರ್ ಹಾಕಿ ನೇಮೆಲ್ಲ ಬರೆದು ಬ್ಯಾಗ್ ಹಾಕಿದ್ದೀನಿ ಅವರು ಏನೋ ಒಂದು ಬ್ಯಾಗಲ್ಲಿ ಬುಕ್ಸ್ನ ಕೊಟ್ಟಿದ್ರು ಅದರೊಳಗೆ ಹಾಕಿದ್ದೀನಿ ಬಿಕಾಸ್ ಎಲ್ಲ ಬುಕ್ಸ್ನೂ ಸ್ಕೂಲ್ಗೆ ಕೊಡಬೇಕಂತೆ ಯಾಕಂದರೆ ಮಕ್ಕಳು ಅಷ್ಟು ಬುಕ್ಸ್ನ ಡೈಲಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಬುಕ್ಸ್ನ ಕೊಟ್ಟು ಕಳಿಸೋದು ಅವರೇ ಅಲ್ಲಿ ಇಟ್ಕೋತಾರೆ ಅಲ್ಲಿ ಇಟ್ಕೊಂಡು ಕೆಲವೊಂದು ಬುಕ್ಸ್ಗೆ ಅಲ್ಲೇ ಬರೆಸ್ತಾರೆ ಇನ್ನು ಕೆಲವೊಂದು ಬುಕ್ಸ್ಗೆ ಅವರು ಹೋಮ್ ವರ್ಕ್ ಅಂತ ಹೇಳಿ ಬರೆದ್ಬಿಟ್ಟು ಕೊಡ್ತಾರೆ ಸೊ ಆ ಥರ ಇದೆಯಂತೆ ಪ್ರೋಸೆಸ್ಸು ಹಾಗಾಗಿ ಎಲ್ಲ ಬುಕ್ಸ್ನು ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ರ್ಯಾಪರ್ ಹಾಕಿ ಹತ್ತತ್ರ 1.5 ಗಂಟೆ ನಾನು ಕೂತ್ಕೊಂಡಿರೋದು ಕೆಲಸ ಮಾಡೋಕ್ಕೆ ಈಗೆಲ್ಲ ರೆಡಿ ಐತೆ ಬೆಳಗ್ಗೆಗೆಲ್ಲ ಕೊಟ್ಟು ಕಳಿಸ್ಬೇಕು ಅವಳು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ವ್ಯಾನ್ಗೆ ಕೊಡಬೇಕಾದ್ರೆ ಅಮ್ಮಂಗೆ ಆಯಾ ಅವರು ಹತ್ತಿಸ್ಕೊಳಕ್ಕೆ ಬರ್ತಾರಲ್ಲ ಆಯಾ ಆಂಟಿ ಅವ್ರ ಹತ್ರ ಹೇಳಬೇಕು ಈ ಬುಕ್ ಬ್ಯಾಗ್ನ ತೊಗೊಂಡೋಗಿ ಅಲ್ಲಿ ಕ್ಲಾಸ್ ಟೀಚರ್ ಹತ್ರ ಕೊಟ್ಬಿಡಿ ಅಂತ ಹೇಳಿ
ಆ ಕೆಲಸ ಮಾಡಬೇಕು. ನಿನ್ನೆ ಡೈಲಿ ಅವರು ಒಂದು 4 ಬುಕ್ಸು 5 ಬುಕ್ಸು ಆ ಥರ ಹೋಮ್ವರ್ಕ್ ಬರೆದ್ಬಿಟ್ಟು ಬ್ಯಾಗ್ ಒಳಗೆ ಹಾಕಿ ಕಳಿಸ್ತಾರೆ. ಅದನ್ನು ನಾವು ಹೋಮ್ವರ್ಕ್ನ ಮಾಡಿಸ್ಬಿಟ್ಟು ಮತ್ತೆ ರಿಟರ್ನ್ ಹಾಕ್ಕೊಡ್ಬೇಕು. ಆ ಥರ ಇರುತ್ತಂತೆ. ಮುಂಚೆ ಇದ್ದ ಕಾನ್ವೆಂಟಲ್ಲಿ ಈ ಥರ ಇರಲಿಲ್ಲ. ಪ್ರೋಸೆಸ್ಸು ಅಥವಾ ಬರೆಯೋದು ಎಲ್ಲ ಈ ಥರ ಇರಲಿಲ್ಲ. ಈ ಕಾನ್ವೆಂಟಲ್ಲಿ ಫುಲ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಇದೆ. ಕೃತಜ್ಞ ಆಲ್ರೆಡಿ ಮಲ್ಕೊಂಡ್ಳು. ಈಗ ಊಟ ಮಾಡೋಣ ಬನ್ನಿ. ಅಮ್ಮ ಅನ್ನ ಮುದ್ದೆ ಮತ್ತು ಮೊಸರೊಗ್ಗರಣೆ ಮಾಡೈತೆ. ನಾನು ಮುದ್ದೆ ತಿನ್ನೋಲ್ಲ, ನನಗೆ ಮುದ್ದೆ ಮಾಡಲ್ಲ. ಅನ್ನ ಮಾಡಿದೆ, ಅನ್ನ ತಿನ್ನೋಣ. ಚಾನಲು ಇಲ್ಲದೆ ಇರೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರು. ಏನೋ ತಂಪ್ಲೈನ್ ಮಾಡ್ಕೊಡೋಕ್ಕೆ ಫೋಟೋಸ್ ಎಲ್ಲ ಕಳಿಸಿದ್ದಾಳೆ, ತಂಪ್ಲೈನ್ ಮಾಡು ಅಂತ ಹೇಳಿ. ಅವಳ ವೀಡಿಯೋ ಆ್ಯಕ್ಚುಲಿ ನಾಳೆ ಬರುತ್ತೆ 11 ಗಂಟೆ ಅಷ್ಟರಲ್ಲಿ. ಅವಳ ವೀಡಿಯೋನ ಹೋಗಿ ನೋಡಿ ಏನೆಲ್ಲ ಸರ್ಪ್ರೈಸ್ ಮಾಡಿದ್ದಾಳೆ ಅಂತ ಹೇಳಿ. ಟೊಮೊಟೊ ಗೊಜ್ಜು ಇದೆ, ಮೊಸರೊಗ್ಗರಣೆನೂ ಇದೆ. ಎರಡರಲ್ಲೂ ಸ್ವಲ್ಪ ಸ್ವಲ್ಪ ತಿಂತೀನಿ, ಯಾಕಂದರೆ ನನಗೆ ಎರಡೂ ಇಷ್ಟ. ಈ ಥರ ಮೊಸರೊಗ್ಗರಣೆನೂ ಇಷ್ಟ, ಟೊಮೊಟೊ ಗೊಜ್ಜು ಇಷ್ಟ. ಎರಡೂ ಸ್ವಲ್ಪ ಸ್ವಲ್ಪ ತಿಂದು ಮಲ್ಕೊಳ್ಳೋಣ. ನನಗೆ ಬೇಜಾರಾಗ್ತಾ ಇದೆ, ಯಾಕಂದರೆ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ವಲ್ಲ ನೀಟಾಗಿ ಅಂತ. ಅಲ್ಲ, ಇವತ್ತು ಎಷ್ಟು 110 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ. ಡೈಲಿ 60ರಿಂದ 65 ಕಿಲೋಮೀಟರ್ ಜರ್ನಿ ಮಾಡಬೇಕು. ಹಾಗಾಗಿ ನನಗೆ ಸಾಕಾಗಿರುತ್ತೆ. ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಬಟ್ ಇಟ್ಸ್ ಓಕೆ. ಫ್ಯೂಚರಲ್ಲ ನಾನು ಏನಾದರೂ ಅಕಸ್ಮಾತ್ ವ್ಲಾಗ್ ಮಾಡೋದೇನಾದರೂ ನಿಲ್ಲಿಸಿದ್ರೆ ಅಥವಾ ವಾರಕ್ಕೆ 3-4 ಆ ಥರ ಹಾಕೋಕ್ಕೆ ಲೇಟಾಗಿ 2 ದಿನ 3 ದಿನ ಏನಾದರೂ ಹಾಕೋಕ್ಕೆ ಮಾಡಿದ್ರು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ತಂಗಿ ಚಾನಲ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ನೋಡ್ಬೋದು ಅವಳದು ಅಪ್ಡೇಟ್ಸ್ ಎಲ್ಲ. ನಮ್ಮದು ನೋಡೋಣ, ಆದರೆ ಡೈಲಿ ಮಾಡೋಣ, ಇಲ್ಲ 2 ಡೇಸ್ಗೆ ಒಂದ್ಸಲ ಆ ಥರ ಮಾಡೋಣ. ಯಾಕಂದರೆ ಆಗ್ತಾಯಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಊಟ ಮಾಡ್ಕೋತೀನಿ. ನಿಮ್ಮನೆ ಏನು ಅಡುಗೆ ಮಾಡಿದ್ರಿ ಗುರುವಾರ ಸ್ಪೆಷಲ್ ಅಂತ ಹೇಳಿ ಕಮೆಂಟ್ ಮಾಡಿ. 7:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಳಿದ್ರು ಸಖತ್ತಾಗಿದ್ದೀರಲ್ಲ, ಸೂಪರಾಗಿ. ನಾನು ಕೂಡ ಸಖತ್ತಾಗಿದ್ದೀನಿ. ಆದರೆ ಕೃತಜ್ಞಂಗೆ ಹುಷಾರಿಲ್ಲ. ನನ್ನ ಬೆಳಗ್ಗೆ ಕಾನ್ವೆಂಟ್ಗೆ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಊಟ ಮಾಡಲು, ಚೆನ್ನಾಗಿ ರಾತ್ರಿ ಮಲ್ಕೊಂಡು ನಾನು ರ್ಯಾಪರೆಲ್ಲ ಹಾಕೋದೆ 9:30 ಆಯಿತು. ಗೊತ್ತು, ನೀವು ನೋಡಿರ್ತೀರ ನೆನೆದು. ಸೊ ನೆನೆದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ವ್ಲಾಗ್ನ. ಬಟ್ ಕೃತಜ್ಞ ಮತ್ತೆ ಮಧ್ಯರಾತ್ರಿಯಿಂದ ಜ್ವರ ಬಂದಿದೆ. ಭಯ ಆಗ್ತಾಯಿದೆ ನನಗೆ, ಯಾಕೆ ಗೊತ್ತಾ, ಆಮೇಲೆ ಹೇಳ್ತೀನಿ ತಾಳಿ. ಗುಡ್ ಮಾರ್ನಿಂಗ್. ಬಾ, ಬೇಬಿ ವಿಕ್ಸ್ ತಂದಿದ್ದೀನಿ, ಹಚ್ಚಿತ್ರಿ ಕರೆಕ್ಟಾಗಿ ಪಚ್ಚು. ಬಾ, ಹಾಲು ಕೊಟ್ಟನು ಬಾ. ಒಂದು ಸ್ವಲ್ಪ ಬೇಬಿ ವಿಕ್ಸ್ ಹಚ್ತೀನಿ, ತಗೊಬತ್ತೀನಿ ಇಲ್ಲಿಗೆ ಹಾಲನ್ನ. ವಿಕ್ಸ್ ಹಾಕ್ಬಿಟ್ಟು ತಗೊಬತ್ತೀನಿ ಬಾಕಂದ ಮೂಗೆ. ಗುಡ್ ಮಾರ್ನಿಂಗ್. ಜ್ವರ ಬಂದವಾ? 3 ಸಲ ಕರ್ಕೊಂಡೋಗಿರೋದು. ಅವತ್ತೊಂದಿನ ಹೆದರ್ಕೊಂಡು ಬೆಳಗ್ಗೆ ಕರ್ಕೊಂಡೋಗಿ ಹುಷಾರಾಗ್ದೇ ಮತ್ತೆ ಸಂಜೆನೂ 2 ಸಲ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋರೆ. ಯಾಕಷ್ಟು ಹೆದರ್ಕೋತಿದ್ದೀವಿ ಅಂತ ಹೇಳ್ತೀನಿ. ಇವಳಿಗೆ ಹಾಲು ಕೊಟ್ಬಿಟ್ಟು ಬೇಬಿ ವಿಕ್ಸ್ ಎಲ್ಲ ಉಜ್ಜಿ ಆಮೇಲಿಂದ ಹೇಳ್ತೀನಿ ಯಾಕೆ ನಮ್ಗೆ ಇಷ್ಟು ಭಯ ಅಂತ ಹೇಳಿ. ಜ್ವರ ಬಂದಾಗ ಉರಿತದ ನೋಡಿಲಿ ಮೂಸು ನೋಡು ಫಸ್ಟು. ಸುಮ್ಮನೆ ಮೂಸು ನಾನು ಹಾಕಲ್ಲ. ಬೇಬಿ ವಿಕ್ಸ್ ಹಚ್ಚಿನಿ. ಇದು ಮಕ್ಕಳು, ಸಣ್ಣ ಮಕ್ಕಳು, ಹುಟ್ಟಿರೋ ಮಕ್ಕಳು ಕೂಡ ಹಾಕೋಸ್ಕೋತಾರೆ. ನೀನು ಹಠ ಮಾಡೋದಕ್ಕೆ ನಿಂಗೆ ಜ್ವರ ಬಂದಿರೋದು. ಹೇಳಿದ ಮತ್ತೆ ಕೇಳಲ್ಲ. ಒಂದು ಸಿರಪ್ ಕುಡಿಯಲ್ಲ ಕರೆಕ್ಟಾಗಿ ಊಟ ಮಾಡಲ್ಲ, ಅದಕ್ಕೆ ಜ್ವರ ಬರ್ತಿರೋದು. ಮೂಗು ಕಟ್ಕೊಂಡ್ರೆ ಮೂಗೋಸಿ ಮೂಸಬೇಕು. ಮೂಸು ಅಕ್ಷಯ್, ಮೂಗಾಕ್ಷಯ್. ಮೂಸು ಅಂತ ಹಾಕ್ತಾ ಇಲ್ಲ, ಸ್ಮೆಲ್ ತಗೋ. ಚಿರೋ ಇಲ್ಲಿಂದ ಕೊಡ್ತೀನಿ ತಗೋ, ಇಲ್ಲಿಂದ ಸ್ಮೆಲ್ ಮಾಡು. ಮೂಗು ಕಟ್ಕೊಂಡದೆ ವಿಕ್ಸ್ ಹಾಕು ಅಂತ ಹೇಳ್ದವಳು ಅವಳೆ. ಗೈಸ್ ನೋಡಿ ಹೆಂಗಾಡ್ತಾವಳು. ಚಿನಿ ಇಲ್ಲದ ಮೂಗು. ಮೈ ಸುಡ್ತಾವಲ್ ಚಿನ್ನು. ದೇವ್ರೆ, ಏನು ಮಾಡೋದ ಕಾಣೆ ಗೈಸ್, ನಮ್ದೊಂಥರ ಕರ್ಮ. ಬಾ, ಲಾಲು ಕೊಟ್ಟನು ಕುಚ್ಚು. ಮಾಮಿ ಕೈ ಮಗ್ಬಿಟ್ಟು ಕೂತ್ಕೊಳ್ಳಿ, ಲಾಲು ತಗೊಬತ್ತೀನಿ. ಮಾಮಿ ಮಾಡು, ಕರೆಕ್ಟಾಗಿ ಚಕಬಕ್ಲು ಹಾಕೊಂಡು ಮಾಮಿ ಮಾಡು. ಅಮ್ಮ ಇತ್ತು ಏನೋ ತಿಂಡಿಗೆ ಏನೋ ರೆಡಿ ಮಾಡ್ತೈತೆ. ರೈಸ್ ಕಿಟ್ ಐತೆ. ನನ್ನ ತಂಗಿ ಮಾಡಿರೋಳು. ಅವಳು ಬೆಂಗಳೂರಿಗೆ ಹೋದ್ಲು. ತಗೊಂಬ, ಕುಡ್ಕೊ. ಫುಲ್ಲು ಸುಸ್ತಾಯ್ತದೆ ಇಲ್ಲ ಅಂದರೆ. ಫ್ರೆಂಡ್ಸ್, ಮುಖ ಕ್ರೀಮ್ ಹಾಕ್ಕೊಂಡು ಬಂದೆ. ಕೃತಜ್ಞಂಗೆ ವಿಕ್ಸ್ ಉಜ್ಜಿಸ್ಕೊತಾ ಇಲ್ಲ, ತಲೆ ಬಚ್ಕೊಳ್ಳೋಣ ಅಂತ ಹೇಳಿ. ಯಾಕೆ ಭಯ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಒಂದು ಗಂಡು ಅದ್ಯಾವುದೋ ಊರಿಗೆ ಮದುವೆ ಮಾಡಿದ್ರು ಮಕ್ಕಳನ್ನ. ಯಾವ ಊರಿಗೆ ನನಗೆ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರ ಅಜ್ಜಿ ಮನೆ ಇದು. 3.5 ವರ್ಷದ್ದು ಒಂದು ಗಂಡು ಮಗು.
ಜ್ವರ ಬಂದಿತ್ತಂತೆ. ಇಲ್ಲಿ ಎಲ್ಲ ಕಡೆನೂ ತೋರಿಸಿದ್ದಾರೆ ಅವರು. ಮಾಮೂಲಿ ಫೀವರ್ ಅಲ್ವಾ ಅಂತ. ಅದು ಮೋಸ್ಟ್ಲಿ ಹೆಂಗೋ ನನಗೆ ಡೀಟೇಲ್ಸ್ ಫುಲ್ ಗೊತ್ತಿಲ್ಲ. ಬಟ್ ಬಿಟ್ಟು ಬಿಟ್ಟು ಬರೋದ ಜ್ವರ ಅಥವಾ ಕಡಿಮೆನೇ ಆಗಿರಲಿಲ್ಲ ಏನು ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ದಾರೆ, ನಾರ್ಮಲ್ ಜ್ವರ ಆಯಿತು. ಲಾಸ್ಟಲ್ಲಿ ಏನಾಗಿದೆ ಅಂದರೆ ಇಲ್ಲೇನೋ ಆಗಲ್ಲ ಅಂತನೋ ಏನೋ ಹಳ್ಳಿಗೆ ಲೋಕಲೆಲ್ಲ ಅಂದು ಮೈಸೂರು ಸಿಟಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಮಗು ಸುಮ್ಮನೆ ಡೆತ್ ಆಗಿದೆ. ಏನು ರೀಸನ್ನು ಏನೋ ಅಂತ ಗೊತ್ತಿಲ್ಲ. ಜ್ವರ ಬಂದಿದ್ದೇ ಒಂದು ಮೇನ್ ರೀಸನ್ ಆಗಿದೆ. ಅವತ್ತಿಂದ ಇದೊಂದು ಇನ್ಸಿಡೆಂಟ್ ಆಗಿ 1 ವೀಕ್ ಆಗಿದೆ ಅಷ್ಟೆ. ಅದಕ್ಕೆ ಜ್ವರ ಅಂದರೆ ಭಯ ಆಯ್ತೈತೆ. ಅದಕ್ಕೆ ಕೃತುಗೆ ಅವರು ಈಗ 4-5 ದಿನದಿಂದನೂ ಜ್ವರ. ಬಟ್ ಅವರು ಬ್ಲಡ್ ಟೆಸ್ಟ್ ಏನು ಬೇಡ ಅಂತ ಅಂದಿದ್ರಂತೆ. ಅದಕ್ಕೆ ಈಗ ನಾವೇ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಈಗ ಅಪ್ಪಕ್ಕೆ ಕಾಲ್ ಮಾಡಿ ಕರ್ಕೊಂಡು ಹೋಗು ಅಂತ ಹೇಳಬೇಕು. ನಾನು ಡ್ಯೂಟಿಗೆ ಹೋಗ್ತೀನಿ, ನೋಡೋಣ ಏನಂತಾರೆ. ಇವತ್ತು ಕರ್ಕೊಂಡೋಗಿ ತೋರಿಸೋಣ. ಅದಕ್ಕೆ ಭಯ, ನಿಜವಾಗ್ಲೂ ಎಷ್ಟು ಭಯ ಆಗುತ್ತೆ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ನನಗಂತೂ ತುಂಬ ಅಂದರೆ ತುಂಬ ಭಯ. ಯಪ್ಪ ಹಿಂಗಾದರೆ ಹೇಗೆ ಅಂತ. ಎಲ್ಲದಕ್ಕೂ ನಮ್ಮ ಅಪ್ಪಾಜಿನೇ ಕರ್ಕೊಂಡು ಹೋಗಬೇಕು ಅಥವಾ ನಮ್ಮ ಅಮ್ಮನೇ ಕರ್ಕೊಂಡು ಹೋಗಬೇಕು. ನಾನು ಹೋಗೋಕ್ಕಾಗಲ್ಲ. ಎಲ್ಲ ಒಂಥರ ಬೇಜಾರು. ಅವರಪ್ಪ ಇದ್ದಿದ್ದರೆ ಮಾಡೋರಲ್ವ, ನಿಂತ್ಕೊಳ್ಳೋರಲ್ವ. ಈಗ ಬೇರೆ ಮಕ್ಕಳಿಗೆಲ್ಲ ಅವ್ರ ಅಪ್ಪದಿರು ಕೇರ್ ಮಾಡೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಥವಾ ಏನೋ ಒಂದು ಕೊಡಿಸೋದು ಮಾಡೋದು, ಅದನ್ನೆಲ್ಲ ನಾನು ನೋಡ್ತಿರ್ತೀನಲ್ವಾ, ತುಂಬ ಫೀಲ್ ಆಗುತ್ತೆ ಗೈಸ್. ನೋಡಿ ನನ್ನ ಹೇರ್ ಯಾವ ಥರ ಆಗಿದೆ. ಹೇರ್ ಫಾಲ್ ಸ್ವಲ್ಪ ಪರವಾಗಿಲ್ಲ. ಅದು ಉಟ್ಕಳಿಗೆ ಹೋದ್ಮೇಲೆ ಇದು ಶಾಂಪೂ ಮತ್ತು ಆಯಲ್ ಕೊಟ್ಟಿದ್ದರು, ಬರೀ ರೂಟ್ಸಿಗೆ ಮಾತ್ರ ಹಾಕೋಕ್ಕೆ. ಅದನ್ನು ಹಾಕಿದ್ರೆ ಪರವಾಗಿಲ್ಲ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಎಲ್ಲ ಒಂಥರ. ಇವಾಗ ಸೀರೆ ಹಾಕೋಬೇಕು. ಸೀರೆ ಹಾಕ್ಕೊಂಡ್ರೆ ವೀಡಿಯೋ ಮಾಡೋದು ಬೇಡ ಅಂತ. ಯಾವಾಗಲಾರು ಅಪರೂಪಕ್ಕೆ ಒಂದೊಂದ್ಸಲ ಮಾಡ್ತಿರ್ತೀನಿ ಅಷ್ಟೇ, ರೆಗ್ಯುಲರಾಗಿ ಮಾಡಲ್ಲ. ನಮ್ಮ ಅಮ್ಮ ಇತ್ತು, ಅದಕ್ಕೆ ಮಾತು ಚೇಂಜ್ ಮಾಡಿದೆ. ಸೊ ನಮ್ಮ ಅಮ್ಮನ ಇದ್ದರೆ ಮಾತಾಡಿದ್ರೆ ನಮ್ಮ ಅಮ್ಮ ಬೇಜಾರು ಮಾಡ್ಕೊಳುತ್ತೆ. ಸೊ ತುಂಬ ಬೇಜಾರಾಗುತ್ತೆ. ನನ್ನ ಮಗಳು ಏನು ಪಾಪ ಮಾಡಿಬಿಟ್ಬಿಟ್ಲಪ್ಪ, ಈ ವಯಸ್ಸಿಗೆ ಅಪ್ಪನ ಪ್ರೀತಿ ಇಲ್ಲ ಏನಿಲ್ಲ. ಎಲ್ಲ ಮಕ್ಕಳನ್ನು ಅವರು ಇನ್ನೇನು ಗೈಸ್ ಮತ್ತೆ ಸಮಾಚಾರ. ಅದಕ್ಕೆ ಆಮೇಲಿಂದ ಆರಂಭ ಮಾತಾಡಬೇಕಿತ್ತು. ನನಗೆ ಇಲ್ಲಿ ವ್ಲಾಗ್ ಮಾಡ್ಕೊಂಡು ಮಾತಾಡೋಷ್ಟು ಟೈಮ್ ಇಲ್ಲ. ಅದಕ್ಕೆ ರೆಡಿ ಆಗ್ತಾ ನಿಮ್ಮ ಜೊತೆ ಮಾತಾಡ್ಬಿಡೋಣ, ಈ ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗಾಗಿ ನೀವೇ ಈಗ ವೆದರ್ ಸರಿ ಇಲ್ಲ, ಗಾಳಿ ಮಳೆ ಚಳಿ ಜಾಸ್ತಿ, ಶೀತ ಆಗೋದು ಅಥವಾ ಜ್ವರ ಬರೋದೆಲ್ಲ ಕಾಮನ್ ಆಗಿರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಒಂದಿನ ಅಥವಾ ಜ್ವರ ಬಂದಾಗಲೇ ಹೋಗಿ ತೋರಿಸ್ಕೊಬಿಡಿ. ನಿಮ್ಗಾದರೂ ಅಷ್ಟೇ, ಮಕ್ಳಿಗಾದರೂ ಅಷ್ಟೇ. ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಮತ್ತೆ ಮಲ್ಕೊಂಡ್ಳು. ಅವಳನ್ನ ಹೇಳಿದ್ದೀನಿ ಅಮ್ಮಂಗೆ ತಿಂಡಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗುವಂತ. ನೋಡೋಣ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅಂದವ್ರೆ. ನನಗೋಸ್ಕರ ಚಿತ್ರಾನ್ನ ಹುಳಿ ಮಾಡಿ ಅನ್ನ ಮಾಡಿ ಐತೆ. ಇವಾಗ ತಿಂದ್ಬಿಟ್ಟು ರೆಡಿ ಆದೆ. ನಾನು ಈ ಥರ ರೆಡಿ ಆಗಿದ್ದೀನಿ. ಸೀರೆ ಪಿನ್ ಮಾಡ್ಕೊಳಕ್ಕಾಗ್ದೇ ಇದನ್ನೇ ಒಂದು 20 ನಿಮಿಷ ಪಿನ್ ಮಾಡಿಕೊಂಡೆ. ಜಡೆ ಹಾಕಲಿಲ್ಲ, ಈ ಥರ ಜುಟ್ಟು ಹಾಕ್ಕೊಂಡಿದ್ದೀನಿ. ಬೇಡ ಲಿಪ್ಟಿಕ್ಕು ಯಾಕೋ ಹಾಕೋದು ಬೇಡ ಅಂತ ಹೇಳಿ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಡೈಲಿ ಲಿಪ್ಟಿಕ್ ಹಾಕಿದ್ರೆ ತುಟಿಗೂ ಇದಾಗುತ್ತಲ್ವ, ಅದಕ್ಕೋಸ್ಕರ. ಮುಂಚೆ ಅಪರೂಪಕ್ಕೆ ಆಗ್ತಿದೆ, ಈಗ ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಡ ಅನ್ನಿಸ್ತು ಇವತ್ತು ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಮಾತಾಡ್ತಿರ್ಬೇಕಾದ್ರೆ ಏನಕ್ಕೆ ಮಾತು ಚೇಂಜ್ ಮಾಡಿದೆ, ನಮ್ಮ ಅಮ್ಮ ಬತ್ತೈತಾ, ನಮ್ಮ ಅಮ್ಮನ ಎದುರುಗಡೆ ಹತ್ರ ಅಂದರೆ ಕೇಳಿಸ್ಕೊಂಡ್ರು, ಅಯ್ಯೋ ನನ್ನ ಮಗಳು ನೋಡಿ ಎಷ್ಟು ಫೀಲ್ ಮಾಡ್ತಾಳೆ, ಗಂಡ ಇರಬೇಕಿತ್ತು ಅಥವಾ ಕೃತುಗಪ್ಪ ಇರಬೇಕಿತ್ತು ಅಂತ ಹೇಳಿ ನಾನು ಮಾತನ್ನ ಚೇಂಜ್ ಮಾಡಿದೆ. ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅವರು ಫೀಲ್ ಆಗೇ ಆಗುತ್ತೆ, ಎಂಥವರಿಗೂ ಆಗುತ್ತೆ. ಯಾಕಂದರೆ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಮಗು ಹುಷಾರಿಲ್ಲದೆ ಅವ್ರ ಅಪ್ಪ ಕೇರ್ ಮಾಡ್ತಿರೋದು, ಜ್ವರ ಬಂದಾಗ ತಣ್ಣೀರು ಬಟ್ಟೆ ಹಾಕಿರೋದು, ತೊಡೆ ಮೇಲೆ ಮಲಗಿಸ್ಕೊಂಡ್ರೆ ಅದೆಲ್ಲ ತುಂಬ ಖುಷಿ ಆಯಿತು. ಚೆನ್ನಾಗಿದೆ, ವಾವ್ ಕ್ಯೂಟ್ ವಿಡಿಯೋ ಅಂತ ಅನ್ನಿಸ್ತು. ಅಟ್ ಎ ಟೈಮ್ ನನಗೆ ಬೇಜಾರಾಯಿತು. ಸಂತು ಇಲ್ವಲ್ಲ ಈ ಟೈಮಲ್ಲಿ, ಕೃತುಗೆ ಹುಷಾರಿಲ್ಲ ಅಂದಿದ್ರು. ನಾನು ಈ ಥರ ಕೆಲ್ಸಕ್ಕೆ ಹೋಗ್ತಿದ್ರು, ಎಲ್ಲ ಅವನೇ ನೋಡ್ಕೊಂಡಿರೋನು, ಅವನೇ ಮಾಡಿರೋನು.
ಇವಾಗ ನಮ್ಮ ಅಪ್ಪಾಜಿಗೆ ಕಾಯ್ಬೇಕು. ಅಪ್ಪಾಜಿ ಎಲ್ಲ ಕೆಲ್ಸಕ್ಕೆ ಹೋದರೆ ಅಪ್ಪಾಜಿ ಬೈಕ್ ಬರೋ ತನಕನೂ ನಾವು ಕಾಯಬೇಕು, ಅಥವಾ ಅಪ್ಪಾಜಿ ಇಲ್ಲ ಅಂದರೆ ಇವ್ರನ್ನ ಬೇಡಬೇಕು ಕರ್ಕೊಂಡೋಗಿ ಅಂತ ಹೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪನ ಪ್ರೀತಿ ಅವಳಿಗೆ ನೆನಪೇ ಇರಲ್ಲ ಅನಿಸುತ್ತೆ. ಮೋಸ್ಟ್ಲಿ ಅವಳಿಗೆ ಚೆನ್ನಾಗಿ ಬುದ್ಧಿ ಬಂದು ಅವಳೊಂದು ಏಜಿಗೆ ಬರೋಷ್ಟರಲ್ಲಿ ಅವರಪ್ಪ ಇದ್ದಿದ್ದು ಅವಳ ಜೊತೆ 3 ವರ್ಷ ಅಷ್ಟೇನೆ. ಅವಳಿಗೆ ನೆನಪೇ ಇರಲ್ಲ ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ, ಅವಳಿಗೆ ಅಂದಾಜು ಕೂಡ ಇರಲ್ಲ. ನನಗೆ ನಿಜವಾಗ್ಲೂ ನೆನ್ನೆ ಬಸ್ಸಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ, ರಾಮನಾಥ್ಪುರ ಬಸ್ ಸ್ಟ್ಯಾಂಡಲ್ಲಿ. ಅದೊಂದು ವಿಡಿಯೋ ನೋಡಿದೆ, ತುಂಬ ಖುಷಿ ಆಯಿತು, ಚೆನ್ನಾಗಿದೆ, ಕ್ಯೂಟ್ ಅಂತ ಅನ್ನಿಸ್ತು. ಬಟ್ ಅದೇ ಟೈಮಿಂಗ್ಸಲ್ಲಿ ಕೃತಿಗೂ ಜ್ವರ ಇತ್ತಲ್ವ, ಕೃತಿಗೂ ಜ್ವರ ಇದೆ. ಅವ್ರ ಅಪ್ಪ ಇದ್ದಿದ್ರೆ ಇದೇ ರೀತಿ ಕೇರ್ ಮಾಡ್ತಿದ್ರಲ್ವ, ಇದೇ ರೀತಿ ನೋಡ್ಕೋತಿದ್ರಲ್ವ ಅಂತ ನೆನೆಸ್ಕೊಂಡ ತಕ್ಷಣ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡ್ತು. ನಾನೊಂಥರ ತೀರಾ ಎಮೋಷನಲ್ ಗೈಸ್. ಕೆಲವೊಂದು ವಿಚಾರಕ್ಕೆ ಎಷ್ಟೇ ಪೇಯ್ನ್ ಆದ್ರೂ ನಂಗೆ ಅಳು ಬರಲ್ಲ. ಈಗ ಅದರಲ್ಲಿ ಏನೂ ವಿಚಾರ ಜಾಸ್ತಿ ಇಲ್ಲ ಅಂದ್ರೂ ನನ್ನ ಮಗಳಿಗೂ ಜ್ವರ ಬಂದಿದೆ, ಅವ್ರ ಅಪ್ಪ ಇದ್ದಿದ್ರೆ ಇದೇ ಥರ ನೋಡ್ಕೋತಿದ್ರಲ್ವ ಅಂತ ಒಳಗಿಂದ ಒಂಥರ ಫೀಲಾಗಿ ಕಣ್ಣಲ್ಲಿ ಕಣ್ಣೀರೇ ಬಂದ್ಬಿಟ್ಟು ನನಗೆ. ಒಂಥರ ಎಮೋಷನಲಿ ಫೂಲ್ ಅಂತಾರಲ್ಲ ಆ ಥರ. ಕೆಲವು ಟೈಮ್ ಯಾರು ಏನೇ ಆದರೂ ಎಷ್ಟೇ ಬೇಜಾರಾದರೂ ಕಣ್ಣೀರೇ ಬರಲ್ಲ. ಅದೇನೋ ಯಾಕೆ ಆ ಥರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸಲ ವಿಚಿತ್ರ ಅಂತ ಅನಿಸುತ್ತೆ. ಬಟ್ ಏನೇ ಆದ್ರೂ ಅಪ್ಪ ಇರಬೇಕು ಗೈಸ್. ಅಪ್ಪ ಅಮ್ಮ ಇಬ್ಬರು ಇದ್ದರೆ ಮಾತ್ರ ಮಕ್ಕಳು ಜೀವನನ ರೂಪಿಸೋಕ್ಕೆ ಸಾಧ್ಯ. ತಾಯಿ ಇಲ್ಲ ಅಂದರೂ ತುಂಬ ಕಷ್ಟ, ತಂದೆ ಇಲ್ಲ ಅಂದರೂ ತುಂಬ ಕಷ್ಟ. ಎಷ್ಟೇ ಧೈರ್ಯ ಮಾಡ್ಕೋಬೇಕು, ಎಷ್ಟೇ ನಾನು ಅದನ್ನು ಮರೆತು ಅದರಿಂದ ಹೊರಗಡೆ ಬರಬೇಕು ಅಂದ್ಕೊಂಡ್ರೂ ಆಗಲ್ಲ. ಸಂತೋರ್ ಹೋಗಿ ಏಪ್ರಿಲ್ 18ಕ್ಕೆ 2 ವರ್ಷ ಆಗೋಯಿತು. ಬಟ್ ಇನ್ನೂ ಅವ್ರ ನೆನಪು ಅಷ್ಟು ಕಾಡ್ತಿದೆ ನನಗೆ, ಅಷ್ಟು ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ನಿಜವಾಗ್ಲೂ ಅವ್ರ ಮೇಲೆ ಇಟ್ಟಿರೋದು ನಿಜವಾದ ಪ್ರೀತಿ ಅಂತ. ಯಾಕಂದರೆ ಅವ್ರ ನೆನಪುಗಳು ನನಗೆ ಹೋಗ್ತಾನೇ ಇಲ್ಲ. ಯಾಕೆ ಏನೋ ನನಗೇನು ಗೊತ್ತಾಗ್ತಾ ಇಲ್ಲ. ತೀರಾ ಡೈಲಿ ನೆನೆಸ್ಕೋತೀನಿ. ಅದು ಕೃತು ವಿಚಾರ ಅಂತ ಬಂದಾಗ ಅವ್ರ ಅಪ್ಪ ಇರಬೇಕಿತ್ತು ಅಂತ ನನಗೆ ತುಂಬ ಸ್ಟ್ರಾಂಗಾಗಿ ಫೀಲ್ ಆಗುತ್ತೆ. ನನಗೆ ಗೊತ್ತಿಲ್ಲ ದೇವ್ರು ಯಾಕೆ ಇಷ್ಟು ಅನ್ಯಾಯ ಮಾಡಿಬಿಟ್ಟ ಅಂತ ನನ್ನ ಮಗುಗೆ. ನಂದು ಹೆಂಗೋ ಬಿಡಿ, ನಂದು ಹೆಂಗೋ ನಡೆಯುತ್ತೆ. ಬಟ್ ಮಕ್ಳಿಗೆ ಏನು ಗೊತ್ತಾಗುತ್ತೆ ಗೈಸ್. ಓಕೆ, ಏನಾದರೂ ಸ್ವಲ್ಪ ಬೇಜಾರಲ್ಲಿ ನಾನು ಮಾತಾಡ್ಬಿಟ್ಟು ಆ ಕಡೆಗೆ ಗೊತ್ತಿಲ್ಲ. ಇನ್ನೇನಿಲ್ಲ, ನಾನು ಈ ಚಿತ್ರಾನ್ನ ತಿಂದು ಸ್ವಲ್ಪ ಬಾಕ್ಸ್ ತೊಗೊಂಡೋಗ್ತೀನಿ. ಬಿಕಾಸ್ ನಮ್ಮ ಅಂಗನವಾಡಿಯಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಬರೋದು ಇನ್ನೊಂದು 2 ಡೇಸ್ ಆಗುತ್ತೆ. ಹಾಗಾಗಿ ಅಲ್ಲೂ ಅಡುಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮನೆಯಿಂದನೇ ಬಾಕ್ಸ್ ತೊಗೊಂಡೋಗ್ತೀನಿ. ನಾನೇ ಬಾಕ್ಸೇ ತೊಗೊಂಡೋಗಿರಲಿಲ್ಲ, ಹಸ್ಕೊಂಡು ಬಂದುಬಿಟ್ಟೆ. ಅದಕ್ಕೆ ಇವತ್ತು ಬಾಕ್ಸ್ ತೊಗೊಂಡೋಗ್ತೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.